ಏನಪ್ಪಾ ವೆಂಕಟನಾಥ ಇಲ್ಲಿ ಬಂದ್ಬಿಟ್ಟಿದ್ಯಾ? ರತ್ನಮ್ನವ್ರೆ, ನೀವೇನಿಲ್ಲಿ ಚೀಟಿ ತಂದಿಲ್ಲ ಇವತ್ತು? ಇಲ್ಲಪ್ಪ, ಮದ್ವೆ ಆಗೋದ್ಮೇಲೆ ಇನ್ಯಾಕ್ ಚೀಟಿ, ನನ್ನ ಅವಶ್ಯಕತೆನೇ ಇಲ್ವಲ್ಲ ಇವಾಗ ನಿಮ್ಗೆ. ತುಂಬಾ ಸಂತೋಷ ಆಯ್ತು ಶ್ರೇಯಸ್, ನೀ ನಮ್ ಸಿನಿಮಾ ನೋಡಕ್ ಬಂದಿದ್ದು. ಗೊತ್ತಲ್ವಾ ನಿಂಗೆ, ನಾ ಸಂಕೀರ್ತನ ಅನ್ನೋ ಸಿನಿಮಾ ತೆಗ್ದಿದ್ದೀನಿ ಅಂತ. ನೀ ಬಂದಿದ್ದು ತುಂಬಾ ಸಂತೋಷ ಆಯ್ತಪ್ಪ. ಇವತ್ತು ಜಾಸ್ತಿ ಜನಗಳು ಬಂದಿಲ್ಲ, ಬಂದಿದ್ರೆ ನಿನ್ನ ಬಿಡ್ತಾನೆ ಇರ್ಲಿಲ್ಲ, ಅಷ್ಟು ಜನಗಳು ಇರ್ತಾ ಇದ್ರು. ಇವತ್ತೇನೋ ನಾವು ಇವಾಗ ಮಧ್ಯದಲ್ಲಿ ಒಂದ್ 8 ದಿವಸ ಗ್ಯಾಪ್ ಬಂದ್ಬಿಟ್ಟಿತ್ತು, ಯಾವ್ದೋ ತೆಲುಗು ಸಿನಿಮಾ ಬಂತು ಅಂತ. ಇವಾಗ ಮೊನ್ನೆಯಿಂದ ಶುರುವಾಯ್ತು. ನಾನ್ ನಿಜವಾಗ್ಲೂ ಇವತ್ತು ನಿನ್ಗೋಸ್ಕರನೇ, ಇಲ್ಲ ಅಂದಿದ್ರೆ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಹೋಗ್ಬೇಕಾಗಿತ್ತು. ಬಟ್ ಶ್ರೇಯಸ್ಗೋಸ್ಕರ ಖಂಡಿತ ಬರ್ಲೇಬೇಕು ಅಂದ್ಬಿಟ್ಟು ಬಂದಿದೀವಿ. ತುಂಬಾ ಆದ್ರೆ ನಮ್ಗೆ ತುಂಬಾ ಹೌಸ್ಫುಲ್ ಆದಾಗ ಎಷ್ಟು ಖುಷಿ ಇರುತ್ತೋ ಅಷ್ಟು ಖುಷಿ ಇವತ್ತು ಇದೆ ನಮ್ಗೆ. 5 ಜನ, ನಾವೊಂದ್ 13 ಜನ ಇದ್ವೇನೋ ಅಲ್ವಾ, ಅಷ್ಟಕ್ಕೇನೆ ನಮ್ಗೆ ಅಷ್ಟು ಖುಷಿ ಆಗಿದೆ ಅಪ್ಪ. ನಿಂಗೆ ಏನ್ ಅನ್ನಿಸ್ತು ನಮ್ ಸಿನಿಮಾ ನೋಡಿ? ಇಂಥ ಸಿನಿಮಾ ನೋಡೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ ಮತ್ತು ಕಲಾಗಂಗೋತ್ರಿ ಮಂಜು ಸರ್, ಮತ್ತೆ ಎಲ್ಲಾ ಡೈರೆಕ್ಷನ್ ಟೀಮ್ ಮತ್ತು ಪ್ರೊಡ್ಯೂಸರ್ಸ್ಗೆ, ಎಲ್ಲಾ ಕಲಾವಿದರಿಗೆ ಬಹಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಸಂಕೀರ್ತನ ಇದೊಂದು ಸಂಗೀತಮಯವಾದ ಸಿನಿಮಾ. ಇಡೀ ಸಿನಿಮಾದಲ್ಲಿ ಒಂದಿಷ್ಟು ದಾಸರ ಪದಗಳು, ಒಂದು 16 ಹಾಡಿದೆ. ಎಲ್ಲೂ ಬೇಜಾರು ಅನ್ಸಲ್ಲ. ಒಂದಕ್ಕೆ ಒಂದು ಕತೆ ಕೊಂಡಿ ಇದೆ. ಅದನ್ನ ನಾನು ಮಾತಾಡ್ತಿದ್ದೆ, ಎಷ್ಟು ಸೊಗಸಾಗಿ ಅದನ್ನ ಪೋಣಿಸಿದ್ದಾರೆ. ಒಂದ್ ಕಥೆಯಿಂದ ಒಂದ್ ಕತೆ, ಮಧ್ಯ 2 ಹಾಡು, ಆ ಮಕ್ಕಳು ಮಾಡಿರೋ ಆಕ್ಟಿಂಗ್, ಎಲ್ಲ ಆಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಎಲ್ಲಾ ಪಾತ್ರನು ಬಹಳ ಅದ್ಭುತವಾಗಿ ಬಂದಿದೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಂತ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ದು ನಾವೇ ಧನ್ಯರು. ಯತಿಶ್ರೇಷ್ಠರ ಬಗ್ಗೆ ತಿಳ್ಕೊಳಕ್ಕೆ ಬಹಳಷ್ಟಿದೆ ಇದರಲ್ಲಿ. ನಾನೇ ಎಷ್ಟೋ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ, ಈ ಸಿನಿಮಾ ಮೂಲಕ ನಾನು ತಿಳ್ಕೊಂಡೆ. ವಾದಿರಾಜರ ಬಗ್ಗೆ, ವ್ಯಾಸರಾಜರ ಬಗ್ಗೆ, ಶ್ರೀಪಾದರಾಜರ ಬಗ್ಗೆ, ಮತ್ತೆ ವೈಕುಂಠದಾಸರು, ಕನಕದಾಸರು, ಪುರಂದರದಾಸರು, ಇವ್ರಗಳ ಬಗ್ಗೆ ಬಹಳ ತಿಳ್ಕೊಳ್ಳೋದಿದೆ. ಇನ್ನೂ ತಿಳ್ಕೊಳ್ಳೋದಿದೆ. ಇದರಿಂದ ಕಲ್ತ್ಬಿಟ್ಟೆ ಅಂತಲ್ಲ, ನಮ್ಗೆ ಕಲ್ತ್ಕೊಳಕ್ಕೆ ಬಹಳ ಅವಕಾಶ ಮಾಡ್ಕೊಟ್ಟಿದೆ. ಇಂಥ ಸಿನಿಮಾಗಳು ತುಂಬಾ ಬರಬೇಕು ಜೀವನದಲ್ಲಿ ನೋಡಕ್ಕೆ. ಇಂಥ ಸಿನಿಮಾಗಳು ತುಂಬಾ ಬರಬೇಕು. ಮತ್ತೆ ಥ್ಯಾಂಕ್ಸ್ ಅಮ್ಮ ಇಂಥ ಸಿನಿಮಾ ಮಾಡಿದ್ದಕ್ಕೆ. ಇದನ್ನ ನೋಡಿದ್ದು ಸಂತೋಷ. ನೀನು ಅಷ್ಟೇ ಚೆನ್ನಾಗಿ ನಿನ್ನ ವೃತ್ತಿಲಿರ್ಬೋದು, ಪ್ರವೃತ್ತಿಲಿರ್ಬೋದು ಚೆನ್ನಾಗಿ ಮುಂದೆ ಬಾಪ. ರಾಯರ ಆಶೀರ್ವಾದ, ಹರಿವಾಯು ಗುರುಗಳ ಅನುಗ್ರಹ ಸದಾ ನಿನ್ಗಿರ್ಲಿ. ಥ್ಯಾಂಕ್ ಯು.